ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಮೀನಾರನ್ನ ಕರ್ಕೊಂಡು ಬಂದಿರ್ತಾರೆ ರೌಡಿಗಳು ಬಂದು. ಅಯ್ಯೋ ದಯವಿಟ್ಟು ನಮ್ಮ ಕ್ಷಮಿಸ್ಬಿಡ್ರಮ್ಮ ಅಂತ ಹೇಳಿ ಕೇಳ್ಕೊತಾ ಇರ್ತಾರೆ. ಯಾರು ನೀವೆಲ್ಲ ನಮ್ಮನ್ನೇ ಕರ್ಕೊಂಡ್ಬಂದಿದ್ದೀರಾ ಅಂತ ಹೇಳಿದಾಗ ಮಿಸ್ಸಾಗಿ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಮ್ಮ. ಮಿಸ್ಸಾಗ ಅದೇಗೋ ಮಿಸ್ ಆಯಿತು. ಅದು ಚೌಲ್ಟ್ರಿನಲ್ಲಿ ಬೇರೆ ಯಾರನ್ನೋ ಕಿಡ್ನಾಪ್ ಮಾಡಬೇಕಾಗಿತ್ತು. ಮಿಸ್ಸಾಗಿ ನೀವು ಸಿಗಾಕೊಂಡ್ಬಿಟ್ರೆ. ಮಿಸ್ಸಾಗಿ ನಾವು ಸಿಗಾಕೊಂಡು ಅಂತ ಅಂದರೆ ಯಾರನ್ನು ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಕ್ಕ ಕೇಳ್ತಾ ಇದ್ದಾಳಲ್ಲ, ಹೇಳ್ರೋ ಯಾರನ್ನು ಕಿಡ್ನಾಪ್ ಮಾಡೋದಕ್ಕೆ ಬಂದ್ರಿ ಅಂತ ಹೇಳಿ ಕೇಳಿದಾಗ ಅದು ಅದು ಅಂತ ಹೇಳಿದಾಗ ಮಾಮ ಮದುವೆ ಹುಡುಗಿ ಅಂತ ಹೇಳ್ತಾ ಇರ್ತಾನೆ. ಇವ್ರಿಗೆಲ್ಲ ಯಾಕೋ ಹೇಳ್ಕೊಂಡು ಕೂತಿದ್ಯಾ, ಬಿಟ್ಬಿಟ್ಟು ಕಳಿಸೋ ಅಂತ ಹೇಳ್ತಾರೆ. ಬಿಚ್ಚಿದ ತಕ್ಷಣ ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಆಗ ಯಾರು ಅಂತ ಹೇಳಿ ಹೊಡೆದ್ಬಿಟ್ಟು ಒಬ್ಬನ ಕೇಳ್ತಾರೆ. ಆಗ ಶ್ರೀಕಂಠ ಅಂತ ಹೇಳ್ಬಿಡ್ತಾರೆ. ಏನೋ ಶ್ರೀಕಂಠನ ಅಣ್ಣ ಈ ಥರ ಮಾಡಿ ಕೇಳಿದ್ನ ಅಂತ ಹೇಳಿ ನೋಡಿದ್ರೆ ಅವನು ಕಿಟಕಿನಲ್ಲಿ ನೋಡ್ತಾ ಇರೋದು ಕಾಣಿಸ್ಬಿಡುತ್ತೆ. ಸರಿ ಅಂತ ಹೇಳಿ ಹೋಗಿ ಇಬ್ಬರು ಕೂಡ ಬೈಕಡ್ಡಾಕಿ ಕೇಳ್ತಾರೆ. ಆಗ ಯಾಕಣ್ಣ ಹೀಗೆಲ್ಲ ಮಾಡಿದೆ, ಮಾವನ ಮೇಲೆ ನಿಮ್ಗೇನು ಅಂತ ದ್ವೇಷ, ಪಾಪ ಅವ್ರ ಪಾಡಿಗವರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿಯ ನಮ್ಮ ಭಾವನ ಮದುವೆ ಮಾಡ್ತಾ ಇದ್ದಾರೆ. ನಮ್ಮ ಭಾವ ಎಷ್ಟು ಒಳ್ಳೆ ಮನುಷ್ಯ, ಅಂಥವ್ರಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಮಗೆ ಜೀವನದಲ್ಲಿ ದ್ವೇಷ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ವಾ ಅಂತ ಹೇಳಿ ಅಮೂಲ್ಯ ಕೇಳ್ತಾ ಇರ್ತಾಳೆ. ಆಗ ಮೀನಾ, ಅಮ್ಮು ಹೋಗಿ ನೀನು ಇವ್ರ ಹತ್ರ ಮಾತಾಡ್ತಾ ಇದೆಯಲ್ಲ, ಇದಕ್ಕೆಲ್ಲ ಟೈಮ್ ಇಲ್ಲ, ಬಾ ಇವಾಗ ಹೋಗೋಣ, ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿ ಬರಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಆಟೋದಲ್ಲಿ ಹೋಗ್ತಾ ಇರಬೇಕಿದ್ರೆ, ಅಕ್ಕ ಇದನ್ನೆಲ್ಲ ನಾವು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ನಾವು ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾಳೆ. ಅಮ್ಮು ಈಗೆಲ್ಲ ಕಂಪ್ಲೇಂಟ್ ಕೊಟ್ರೆ ಅಂತ ಹೇಳಿದಾಗ, ಹೌದು ಅಕ್ಕ, ಇವಾಗ ಅವರು ಮಿಸ್ ಆಗಿ ನಮ್ಮನ್ನು ಕರ್ಕೊಂಡು ಬಂದಿರೋದು, ಅದಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ. ಮಿಸ್ ಆಗದೇನೆ ನಿಜವಾಗ್ಲೂ ಏನಾದ್ರೂ ಪ್ರಿಯಾ ಅವ್ರನ್ನ ಕರ್ಕೊಂಡು ಬಂದಿದ್ರೆ ನಿಜವಾಗ್ಲೂ ಅವ್ರು ಬಿಡ್ತಾ ಇರಲಿಲ್ಲ. ಮದುವೆ ನಡೆದಿಲ್ಲ ಅಂತಂದರೆ ಮಾವನು ಕೂಡ ಸುಮ್ಮನೆ ಇರ್ತಾ ಇರಲಿಲ್ಲ. ಅವ್ರಿಗೆ ಎಷ್ಟು ಅವಮಾನ ಆಗೋದು. ಇದನ್ನೆಲ್ಲ ಹೀಗೆ ಬಿಡ್ತಾ ಹೋದರೆ ಅವರು ನಾವೇನು ಮಾಡಲ್ಲ ಅಂತ ಹೇಳಿ ಅವರು ಹೇಳಿದ್ದೆ ಆಟಗಳಾಗ್ಬಿಡುತ್ತೆ ಅಕ್ಕ ಅಂತ ಹೇಳಿದಾಗ, ಅಮ್ಮು ಬೇಡಮ್ಮು, ನಾವೇನಾದರೂ ಇವಾಗ ಕೋಪದಲ್ಲಿ ಕಂಪ್ಲೇಂಟ್ ಕೊಡ್ತು ಅಂತ ಅಂದರೆ ಅವರು ಕೂಡ ಇದಕ್ಕೆ ಜಿದ್ದಿಗೆ ಬಿದ್ದು ಮತ್ತೇನಾದರೂ ಮಾಡ್ತಾರೆ, ಮತ್ತೆ ಗಲಾಟೆ ಮೇಲೆ ಗಲಾಟೆಗಳಾಗ್ತಾನೆ ಇರುತ್ತೆ. ಈ ದ್ವೇಷ ಹೀಗೆ ಮುಂದುವರಿಬೇಕಾ ಹೇಳು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಚೌಟ್ರಿಗೆ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಧನ್ಯಂಗೆ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಏನಪ್ಪ ಇದು ಹೀಗೆಲ್ಲ ಆಗಿದೆ, ಮದುವೆ ಮನೆಯಲ್ಲಿ ಮದುವೆ ಹುಡುಗಿ ಏನಾದರೂ ಚೌಲ್ಟ್ರಿ ಬಿಟ್ಟು ಹೋಯ್ತು ಅಂತಂದರೆ ಮದುವೆ ಇಷ್ಟ ಇಲ್ಲ ಅದಕ್ಕೆ ಹೋಗಿದ್ದಾಳೆ ಅಂತ ಅನ್ಬೋದು. ಇವ್ರಿಗೆ ಏನಾಗಿದೆ, ಮದುವೆ ಆಗ್ತಾ ಇರೋದು ಅವ್ರ ಭಾವಂದು, ಇವರಿಬ್ರು ಎಲ್ಲೋಗಿದ್ದಾರೆ. ಇವಾಗೇನು ನಾವು ಇವರಿಬ್ರನ್ನ ಹುಡ್ಕೊಂಡು ಕೂತ್ಕೋಬೇಕಾ ಅಥವಾ ಶಾಸ್ತ್ರಗಳನ್ನ ಮಾಡಬೇಕಾ? ಸುಮ್ಮನೆ ಎಷ್ಟು ತೊಂದರೆ ಕೊಡ್ತಾರೆ ನೋಡಪ್ಪ. ನೋಡು ಇದೆ, ಇವ್ರನ್ನೆಲ್ಲ ಆಮೇಲಿಂದ ಹುಡುಕಿದ್ರೆ ಆಯಿತು, ಮೊದಲು ನಾವು ಶಾಸ್ತ್ರಗಳನ್ನೆಲ್ಲ ಮಾಡೋಣ ಬಾ ಅಂತ ಹೇಳಿ ಕರಿತಾ ಇರ್ತಾರೆ. ಧನ್ಯ ಏನು ಮಾತಾಡ್ತಾ ಇದೀಯಾ ನೀನು? ಅವರಿಬ್ರು ನಮ್ಮನೆ ಸೊಸೆರು, ನಮ್ಮನೆ ಹೆಣ್ಮಕ್ಳು ಕಾಣಿಸ್ತಾ ಇಲ್ಲ ಅಂಥದ್ರಲ್ಲಿ ನೀನು ನೋಡಿದ್ರೆ ಮದುವೆ ಕೆಲಸ ಎಲ್ಲನೂ ಮಾಡೋಣ ಆಮೇಲೆ ಅವ್ರನ್ನ ಹುಡ್ಕೋಣ ಅಂತ ಹೇಳ್ತಾ ಇದೆಯಲ್ಲ. ಹೌದು ಮತ್ತಿನ್ನೇನು, ಅವ್ರನ್ನ ಕೆಲಸ ಕಾರ್ಯ ಎಲ್ಲನೂ ಬಿಟ್ಬಿಟ್ಟು ಎಲ್ಲಿಗೆ ಬೇಕಲ್ಲಿಗೆ ಹೇಳ್ದೆ ಕೇಳ್ದೆ ಹೋಗು ಅಂತ ನಾವೇನಾದರೂ ಹೇಳಿದ್ವಾ ಅಂತ ಹೇಳಿದಾಗ, ಕೇಶವ ಧನ್ಯಾಕ ನಿನಗೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ದಾಗ ಬರುತ್ತೆ ಅಂತ ಹೇಳಿ ಏನು ಬೇಕೋ ಅದನ್ನ ಮಾತಾಡಬೇಡ. ಅವರಿಬ್ರು ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಏನು ಅವಶ್ಯಕತೆ ಇಲ್ದೇನೆ ಚೌಲ್ಟ್ರಿ ಬಿಟ್ಟು ಹೋಗಿರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಪ್ಪ ಹೌದು, ನೀನು ಯಾವಾಗಲೂ ಕೂಡ ಹೆಂಡ್ತಿನ ವಹಿಸ್ಕೊಂಡು ಬಾ, ನಿನ್ನ ಬುದ್ಧಿನೇ ನೋಡಿ ನೋಡಿ ಅವನು ಕೂಡ ಕಲ್ತಿದ್ದಾನೆ. ಏನಾದರೂ ಅಂದರೆ ಸಾಕು ಹೆಂಡ್ತಿ ಪರವಾಗಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ, ಧನ್ಯ ಸ್ವಲ್ಪ ಸುಮ್ಮನಿರ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಅವರಿಬ್ರು ಬರ್ತಾರೆ. ಆಗ ಮೀನಾ ಅಮ್ಮು ಎಲ್ಲೋಗಿದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಅದು ಅತ್ತೆ ಅತ್ತೆ ಅಂತ ಹೇಳಿ ತಡವರಿಸ್ತಾ ಇರ್ತಾಳೆ. ಏನಾಯ್ತು ಮೀನಾ, ಏನಾಯ್ತು ಹೇಳು, ಹೇಳ್ದೆ ಕೇಳ್ದೆ ಎಲ್ಲೋಗಿದ್ರಿ ನೀವು ಅಂತ ಹೇಳಿದಾಗ, ಅದು ಅತ್ತೆ ರಾತ್ರಿ ಅಮ್ಮಗೆ ತುಂಬ ಕೆಟ್ಟ ಕನ್ಸು ಬಿದ್ದಿತ್ತಂತೆ, ನಿದ್ದೆ ಮಾಡ್ತಾ ಒದ್ದಾಡ್ತಾ ಇದ್ಲು, ಅದಕ್ಕೆ ಅವಳನ್ನ ದೇವಸ್ಥಾನ ಕರ್ಕೊಂಡೋಗಿದೆ ಇಲ್ಲೇ ಹತ್ರದಲ್ಲಿ ಅಂತ ಹೇಳಿದಾಗ, ಹತ್ರದಲ್ಲಿ ದೇವಸ್ಥಾನ ಕರ್ಕೊಂಡೋದೆ ಅದು ಸರಿ, ಆದರೆ ನನಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅತ್ತೆ ಅದು ನೀವೆಲ್ಲರೂ ಮಲಗಿದ್ರಿ, ಬೇಗ ಬರೋಣ ಅಂತ ಹೋದ್ವಿ, ಅಷ್ಟರಲ್ಲಿ ಟೈಮ್ ಆಗ್ಬಿಡ್ತು ಅಂತ ಹೇಳಿದಾಗ, ಸರಿ ಸರಿ ಆಯಿತು ಇವಾಗ ಹೋಗಿ ಬೇಗ ರೆಡಿ ಆಗಿ ಅಂತ ಹೇಳ್ತಾರೆ. ಬಂದಿರೋದಕ್ಕೆ ಲೇಟಾಗಿ ಬಂದಿರೋದಲ್ದೇ ಪ್ರಶ್ನೆಗಳನ್ನ ಕೇಳಿಕೊಂಡು ಉತ್ತರಗಳನ್ನ ಕೊಟ್ಕೊಂಡು ಸಮಯ ವ್ಯರ್ಥ ಮಾಡಬೇಡಿ, ಶಾಸ್ತ್ರಗಳನ್ನ ಮಾಡಬೇಕು, ಬೇಗ ರೆಡಿಯಾಗಿ ಅಂತ ಹೇಳಿ ಧನ್ಯ ಕೂಡ ಬೈತಾ ಇರ್ತಾಳೆ. ಆಗ ಮೀನಾ ಅಮ್ಮು ನೀವಿಬ್ಬರು ಹೇಳ್ತಾ ಇರೋದನ್ನ ನನ್ನ ಕೈಯಲ್ಲಿ ನಂಬೋದಕ್ಕಾಗ್ತಾ ಇಲ್ಲ, ನಿಜ ಹೇಳಿ ಅಂತ ಹೇಳಿದಾಗ, ಅಯ್ಯೋ ಕೇಶವ ನಾವ್ಯಾಕೆ ಸುಳ್ಳು ಹೇಳೋದು, ನಿಜವಾಗ್ಲೂ ಅಷ್ಟೇ ನಾವು ಚೌಲ್ಟ್ರಿನ ಬಿಟ್ಟು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟೇ, ಅಮ್ಮಂಗೆ ತುಂಬ ಕೆಟ್ಟ ಕನಸು ಬಿದ್ದಿತ್ತಂತೆ ಅಂತ ಹೇಳಿದಾಗ, ಏನು ಇದು ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ರಾತ್ರಿ ಹೊತ್ತು ಮಲ್ಕೊಂಡಾಗ ಅವಳ ಮುಖನೇ ದೇವಕಿನ ಕೆಡ್ತಾಗಿರುತ್ತೆ, ಇನ್ನು ಅವಳಿಗೆ ಕೆಟ್ಟ ಕನಸು ಬೀಳುತ್ತಾ ಅಂತ ಹೇಳಿದಾಗ, ಬಲಬ್ಬ ಅಲ್ಲಿ ಮಾವ ಇದ್ದಾರೆ, ಸ್ವಲ್ಪ ನಿಧಾನಕ್ಕೆ ಮಾತಾಡು ಅಂತ ಹೇಳಿದಾಗ, ಸರಿ ಸರಿ ಸರಿ, ಅಮ್ಮಂಗೆ ಕೆಟ್ಟ ಕನಸು ಬಿದ್ದೇ ಬಿದ್ದಿರುತ್ತೆ, ದಿನ ನಾನೇ ನೋಡಿ ನೋಡಿ ಸಾಕಾಗಿದ್ದೀನಲ್ವಾ ಅಂತ ಹೇಳಿದಾಗ, ವಲ್ಲಭ ನೀನು ಸುಮ್ಮನೆ ಇರು, ಹೋಗು ನೀವು ರೆಡಿಯಾಗಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬರ್ತಾ ಇರ್ತಾರೆ. ವಲ್ಲಭ ನಾನು ಹೇಗೆ ಕಾಣಿಸ್ತಾ ಇದ್ದೀನೋ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ನೀನಾ ನೋಡೋದಕ್ಕೆ ಕೆಟ್ಟದಾಗಿ ಅಂತ ಹೇಳಿದಾಗ, ವಲ್ಲಭ ಅಂತ ಹೇಳಿ ಹೇಳ್ತಾ ಇರ್ತಾಳೆ, ನೀನು ನೋಡೋದಕ್ಕೆ ಮೊಸರು ಪ್ಯಾಕೆಟ್ ಥರ ಕಾಣಿಸ್ತಾ ಇದೆಯಾ ಕಣೆ ಅಂತ ಹೇಳ್ತಾ ಇರ್ತಾನೆ. ಆಗ ಏನು ಮೊಸರು ಪ್ಯಾಕೆಟ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಆಮೇಲೆ ಮೊಸರು ಪ್ಯಾಕೆಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಮಾಧವನ ರೆಡಿ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅವರಪ್ಪ ಕೂಡ ಬಂದ್ಬಿಡ್ತಾನೆ. ಮಾಧವ ನಿನ್ನನ್ನು ಈ ರೀತಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೋ,
ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ನಮ್ಮ ಮನೆಯಲ್ಲೆಲ್ಲ ಎಲ್ಲ ಓಡಾಡ್ತಾ ಇರೋದೇ ನೆನಪು ಇನ್ನೂ ಹಾಗೆ ಇದೆ. ಅಂಥದ್ರಲ್ಲಿ ನಿನಗೆ ಮದುವೆ ಮಾಡೋ ವಯಸ್ಸಾಗಿದೆ, ನೀನು ಮದುವೆ ಮಾಡ್ತಾ ಇದ್ದೀವಿ. ಅಪ್ಪ ಅಂದಿರಿಗೆ ಮಕ್ಕಳು ಮದುವೆ ಮಾಡೋ ಕನಸು ಎಷ್ಟು ಕನಸಾಗಿರುತ್ತೆ ಗೊತ್ತಾ? ಈ ಇಡೀ ಮದುವೆ ಮನೆಗೆ ಬಂದಿರೋರೆಲ್ಲರೂ ಬನ್ನಿ, ಹೋಗಿ ಕೂತ್ಕೊಳ್ಳಿ, ಊಟ ಮಾಡಿ, ತಿಂಡಿ ಮಾಡಿ ಅಂತ ಹೇಳಿ ಹೇಳಿ ನನಗಂತೂ ಸಾಕಾಗೋಗಿದೆ ಕಣೋ. ಅದರಲ್ಲೂ ಕೂಡ ಒಂದು ಸಂಭ್ರಮ ಇದೆ. ನನ್ನ ಮಗನ ಮದುವೆ ನಾನು ಅಂದ್ಕೊಂಡಿರೋ ಥರ ಮಾಡ್ತಾ ಇದ್ದೀನಲ್ಲ ಮಾಧವ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಿನ್ನ ಮುಖ ನೋಡೋದಕ್ಕೆ ನನಗೆ ಏನೋ ಪುಟ್ಟ ಮಗು ಅನ್ನಿಸ್ತಾ ಇದೆ ಕಣೋ. ಆದರೆ ಈ ಮಗುಕ್ಕೆ ಏನೋ ಸಾಲಿಸ್ತಾ ಇಲ್ವಲ್ಲ, ಏನೋ ದೃಷ್ಟಿ ಆಗ್ಬಿಡುತ್ತೆ ಅನಿಸುತ್ತೆ ಅಂತ ಹೇಳಿ ದೃಷ್ಟಿ ಬೊಟ್ಟಿಟ್ಕೊಂಡು ಇಡ್ತಾನೆ. ಅದಾದಮೇಲೆ ಇನ್ನೂ ಏನೋ ಸಾಲದೆ ಬಂದಿದೆ ಕಣೋ, ಏನೋ ಆಗ್ತಾ ಇದೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿ ಕುಂಕುಮ ಇಡ್ತಾನೆ. ಆಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು, ಇವಾಗ ಮದುವೆಗೆ ಎಲ್ಲದಕ್ಕೂ ಕೂಡ ಸಮಯ ಆಗ್ತಾ ಇದೆ. ಅಂಥದ್ರಲ್ಲಿ ನೀವು ಇವಾಗ ಇವ್ರನ್ನ ರೆಡಿ ಮಾಡಬೇಕು ಅಂತ ಅಂದರೆ ಪೇಟ ಹಾಕಿ ಬಾಸಿಂಗ ಕಟ್ಟಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಕಟ್ಟೋದಕ್ಕೆ ಹೋದಾಗ, ರಾಯರೇ ನೀವು ಕಟ್ಟಬಾರ್ದು, ಇವ್ರಿಗೆ ಸೋದ್ರ ಮಾವ ಕಟ್ಟಬೇಕು, ಅದರಲ್ಲೂ ಮದುವೆ ಆಗದೆ ಇರೋ ಸೋದ್ರ ಮಾವ ಕಟ್ತು ಅಂತಂದರೆ ಅವರಿಗೂ ಬೇಗ ಮದುವೆ ಆಗುತ್ತೆ ಅಂತ ಹೇಳಿದಾಗ ಇವನು ಗೋವಿಂದ ಹಂಗಿದ್ರೆ ನಾನು ಫಸ್ಟ್ ಕಟ್ತೀನಿ, ಎಲ್ಲಿ 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 ಬಾವ, ಸೈಡ್ ಬಿಡು ಬಾವ, ಸೈಡ್ ಬಿಡು ಬಾವ ಅಂತ ಹೇಳಿ ಕಟ್ಟೋದಕ್ಕೆ ಬರ್ತಾನೆ. ಮಾಧವ ಎಲ್ಲರೂ ಕೂಡ ಜವಾಬ್ದಾರಿನ ತಗೊಂಡಾಗ ಅಕ್ಕ ಭಾವನ ಇಬ್ಬರು ಕೂಡ ಹಂಗೆ ಸಂಸಾರ ಜವಾಬ್ದಾರಿನ ತಗೊಂಡು ನೀನು ಭಾರ ನನ್ನ ಮೇಲೆ ಹಾಕಿದ್ರು ಕಣೋ. ಆದರೆ ಯಾವತ್ತೂ ಕೂಡ ನೀನು ನನಗೆ ಭಾರ ಅಂತ ಅನ್ನಿಸ್ಲೇ ಇಲ್ಲ. ಯಾವ ಅಪ್ಪ ಅಮ್ಮಗಾದ್ರೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲಿ ಮಕ್ಕಳು ಹಿಂಸೆ ಅಂತ ಅನ್ನಿಸ್ತಾರೆ ಕಣೋ. ಆದರೆ ನೀನು ಯಾವತ್ತೂ ಕೂಡ ಒಂದು ಕ್ಷಣಕ್ಕೂ ಕೂಡ ನನಗೆ ಹಿಂಸೆ ಅನಿಸಿಲ್ಲ. ನೀನು ಹುಟ್ಟಿದಾಗಲೇ ದೇವ್ರ ಥರ ಇದ್ದೆ ಕಣೋ. ಎಲ್ಲ ಮಕ್ಕಳು ಕೂಡ ಬೆಳೀತಾ ಬೆಳೀತಾ ನನಗೆ ಅದು ಬೇಕು ಇದು ಬೇಕು ಅಂತ ಆಟ ಸಾಮಾನು ನೋಡಿದಾಗೆಲ್ಲ ಕೇಳ್ತವೆ. ಆದರೆ ನೀನು ಆವಾಗಲೇ ನಿಮ್ಮ ಅಪ್ಪ ಅಮ್ಮನ ಕಷ್ಟನ ಅರಿಸ್ಕೊಂಡಿದ್ದೆ ಅನಿಸುತ್ತೆ. ಒಂದಿನಕ್ಕೂ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲೇ ಇಲ್ಲ ಕಣೋ. ದೇವ್ರ ಥರ ಮಕ್ಕಳನ್ನ ದೇವ್ರ ಥರ ಮಕ್ಕಳಿರ್ತವೆ ಅಂತ ಕೇಳಿದ್ದೆ, ಆದರೆ ನೋಡಿರಲಿಲ್ಲ ಕಣೋ. ನೀನೇ ದೇವರಾಗಿ ಬಂದ್ಬಿಟ್ಟಿದ್ಯಾ ನಮ್ಮ ಮನೆಗೆ. ಮಾಧವ ನಿನ್ನ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರ್ಬೇಕು ಕಣೋ, ನಿನ್ನ ಜೀವನದಲ್ಲಿ ಯಾವಾಗಲೂ ಒಳ್ಳೇದೇ ಆಗಬೇಕು ಕಣೋ ಅಂತ ಹೇಳಿ ಅರಸ್ಬಿಟ್ಟು ಬಾಸಿಂಗ ಎಲ್ಲ ಕಟ್ತಾ ಇರ್ತಾರೆ. ಈ ಕಡೆ ಪ್ರಿಯಾ ಕೂಡ ರೆಡಿಯಾಗಿರ್ತಾಳೆ. ಅವರಪ್ಪ ಬಂದು, ಪ್ರಿಯಾ ನನ್ನ ಜೀವನದಲ್ಲಿ ನಿನಗೆ ಮದುವೆನೇ ಮಾಡೋದಕ್ಕಾಗೋದಿಲ್ವೇನೋ ಅಂತ ಹೇಳಿ ತುಂಬಾ ಭಯ ಪಡ್ಕೊಂಡಿದ್ದೆ. ಅಂಥದ್ರಲ್ಲಿ ನಿನಗೆ ಒಳ್ಳೆ ಮದುವೆ ಆಗೋಕ್ಕೆ ಹುಡುಗ ಸಿಕ್ಕಿದ್ದಾನೆ, ಇವನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರಬೇಕು, ಬೀಗ್ರಂತ ಮನೆಯವ್ರು ಸಿಗೋದಕ್ಕೂ ನೀನು ಪುಣ್ಯ ಮಾಡಿರಬೇಕು, ಯಾವಾಗಲೂ ನೀನು ಖುಷಿಯಾಗಿರಮ್ಮ ಅಂತ ಹೇಳಿ ಇಬ್ಬರು ಕೂಡ ತಪ್ಕೊಂಡು ಅಳ್ತಾ ಇರ್ತಾರೆ. ಇವಾಗ ಮದುವೆ ಆಗೋ ಖುಷಿನಲ್ಲಿ ಇರಬೇಕು. ಅಕ್ಕ ಮೊದಲೇ ಯಾವಾಗಲೂ ಮುಖನ ಉಪ್ಪಂತ ಇಟ್ಕೊಂಡಿರ್ತಾಳೆ. ಅಂಥದ್ರಲ್ಲಿ ನೀವು ಹಾಗೆ ಇಟ್ಕೊಂಡಿದ್ದೀರಾ? ಬೇಗ ಬೇಗ ಹೋಗಿ ಮದುವೆಗೆ ರೆಡಿ ಆಗ್ತಾ ಇದ್ದಾರಲ್ವ, ಅವ್ರನ್ನೆಲ್ಲ ರೆಡಿ ಮಾಡಿಸಿ, ಹಾಗೆ ನಾವು ಕೂಡ ಬರ್ತೀವಿ ಅಂತ ಹೇಳಿ ಲಾವಣ್ಯ ಹೇಳ್ತಾಳೆ. ಸರಿ ಆಯಿತು ರೀ, ಬಂದ್ರಿ, ನೀವು ತುಂಬ ಎಮೋಷನಲ್ ಆಗಬೇಡಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಸರಿ ಆಯಿತು, ಮದುವೆಗೆ ಎಲ್ಲದೂ ಕೂಡ ತಯಾರಿ ಮಾಡ್ಕೋತಾ ಇರ್ತಾರೆ. ವಲ್ಲಭ ಮತ್ತು ಕೇಶವನ ಕರಿತಾನೆ ಅವರಪ್ಪ. ಕರೆದ್ಬಿಟ್ಟು, ಎಲ್ಲೋ ಕೇಶವ, ಇನ್ನೂ ಮಾಧವ ಬಂದಿಲ್ಲ, ಬೇಗ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗ ಸರಿಯಪ್ಪ ಅಂತ ಹೇಳಿ ಹೋಗಿ ನೋಡ್ತಾರೆ. ಅಲ್ಲಿ ಕಾಣಿಸ್ತಾ ಇರೋದಿಲ್ಲ. ಓಡ್ಬಿಟ್ಟು ಬಂದ್ಬಿಟ್ಟು, ಅಪ್ಪ ಮಾಧವಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ ಚಿತ್ರದಲ್ಲಿ ಅಂತ ಹೇಳ್ತಾರೆ. ಇವನಿಗೆ ಫುಲ್ಲು ಶಾಕ್ ಆಗಿ ಹೋಗ್ಬಿಡುತ್ತೆ. ಅದೇ ಟೈಮ್ಗೆ ಚಂದ್ರಕಾಂತ ಮತ್ತು ಸೂರ್ಯಕಾಂತ ಇಬ್ಬರು ಕೂಡ ಚೌಟ್ರಿ ಕಡೆ ಬರ್ತಾರೆ. ಅವ್ನು ಬಂದಿರೋದಕ್ಕೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿ ಬಂದು ಅವ್ನ ಮುಂದೆ ನಿಂತ್ಕೊಂಡಿರ್ತಾರೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.